ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಂದು ಹೊಟ್ಟೆಯ ಮೇಲೆ. ಪ್ರಶ್ನೆ ಒಂದು, ಆಂಟಿಯರ ಹೊಟ್ಟೆಯ ಮೇಲೆ ಏಕೆ ವೈಟ್ ಮಾರ್ಕ್ ಇರುತ್ತದೆ ಮತ್ತೆ ಇದು ಯಾವಾಗ ಬರುತ್ತದೆ? ಇದಕ್ಕೆ ಉತ್ತರ, ಪಾಪು ಆದಾಗ ನಂತರ ಅವರ ಹೊಟ್ಟೆಯ ಮೇಲೆ ಕೆಳಗೆ ಸ್ಟ್ರೆಚ್ ಮಾರ್ಕ್ ಆಗುತ್ತದೆ. ಸ್ವಲ್ಪ ವರ್ಷದ ನಂತರ ಅದು ಹೋಗುತ್ತದೆ. ಪ್ರಶ್ನೆ 2, ದೆಂಗಿದ ತಕ್ಷಣ ನೀರನ್ನು ಏಕೆ ಕುಡಿಯಬಾರದು? ಕುಡಿದ್ರೆ ಶರೀರದಲ್ಲಿ ಏನಾಗುತ್ತದೆ? ಪ್ರಶ್ನೆ ಉತ್ತರ, ದೆಂಗಿದ ತಕ್ಷಣ ಸುಸ್ತಾಗುತ್ತದೆ. ಆ ಸಮಯದಲ್ಲಿ ಶರೀರದಲ್ಲಿ ಅತಿ ವೇಗದಲ್ಲಿ ಸಂಚಲನ ಉಂಟಾಗುತ್ತೆ. ಆಗ ನೀರು ಕುಡಿದ್ರೆ ಅಪಾಯವಾಗುತ್ತೆ. ಪ್ರಶ್ನೆ 3, ದೆಂಗಿದ ನಂತರ ಎಷ್ಟು ನಿಮಿಷ ಬಿಟ್ಟು ಮತ್ತೆ ರಾಡು ಮೇಲಕ್ಕೆದ್ದು ರೊಚ್ಚಿಗೇಳುತ್ತೆ? ಇದಕ್ಕೆ ಸರಿಯಾದ ಉತ್ತರ, ಅರ್ಧ ಗಂಟೆ ಬೇಕು. ಏಕೆಂದರೆ ಸುಸ್ತಾಗಿದ್ದಾಗ ರಾಡು ಉತ್ಸಾಹವನ್ನು ಕಳೆದುಕೊಂಡಿರುತ್ತದೆ. ಅದಕ್ಕೆ ಸ್ವಲ್ಪ ವಿಶ್ರಾಂತಿ ಬೇಕು. ಪ್ರಶ್ನೆ 4, ವಯಸ್ಸಾದಾಗ ಯಾವ ವರ್ಷದ ಆಸುಪಾಸಿನಲ್ಲಿ ಮತ್ತೆ ರಾಡಿನಲ್ಲಿ ಸಂಚಲನ ಉಂಟಾಗಿ ಮಾಡಬೇಕು ಅನಿಸುತ್ತೆ? ಉತ್ತರ, ವಯಸ್ಸಾದಾಗ ಸುಮಾರು 60ರ ಮೇಲೆ ಮತ್ತೆ ಚೂಲ್ ಜಾಸ್ತಿ ಆಗಿ ರಾಡ್ನಲ್ಲಿ ಸಂಚಲನ ಉಂಟಾಗಿ ಮಾಡಬೇಕು ಅನಿಸುತ್ತೆ ಅಂತ ಡಾಕ್ಟರ್ ಹೇಳುತ್ತಾರೆ. ಸ್ನೇಹಿತರೆ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ.